ನಮಸ್ಕಾರ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೀ. ಇವತ್ತಿನ ರೆಸಿಪಿ ಬಂದ್ರಿ ಜೋಳದ ರೊಟ್ಟಿ ರೀ ಮತ್ತು ಬೆಂಡೆಕಾಯಿ ಪಲ್ಯ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಜೋಳದ ರೊಟ್ಟಿ ರೀ. ಅದಕ್ಕಾಗಿ ಯಾಕೆ ಹಿಂಗೆ ಮಾತಾಡಕತ್ತ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡಕತ್ತೇನು ರೀ, ಅದಕ್ಕೆ ಉತ್ತರ ಕರ್ನಾಟಕ ಭಾಷೆ ಮಾತಾಡಕತ್ತೇನು ರೀ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ರೀ. ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇವಾಗ ನೆಕ್ಸ್ಟ್ ರೀ ಬೆಂಡೆಕಾಯಿ ತೊಗೊಂಡಿದ್ದು ರೀ, ಚೆಂದಂಗೆ ತೊಳ್ಕೊಬೇಕ್ರಿ. ಇದನ್ನು ಚೆಂದಂಗೆ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕ್ರಿ. ಇವಾಗ ಚೆಂದಂಗೆ ಸಣ್ಣ ಪೀಸ್ ಮಾಡ್ಕೋಬೇಕು ನೋಡ್ರಿ ಈಗ ರೀ ಬೆಂಡೆಕಾಯಿ ರೀ. ಇವಾಗ ಹಿಂಗೆ ಪೀಸ್ ಮಾಡ್ಕೊಂಡು ಹಿಂಗೆ ಹುರ್ಕೋಬೇಕು ನೋಡ್ರಿ. ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ಬೇಕ್ರಿ, ಆ ಥರ ಹುರ್ಕೋಬೇಕ್ರಿ ನೀಟ್ರಿ. ಆಮೇಲೆ ಎಣ್ಣೆ ಹಾಕಕತ್ತೀನಿ ನೋಡ್ರಿ. ಇವಾಗ ಹಿಂಗೆ ತಿರುಗಾಡ್ಬೇಕು ನೋಡ್ರಿ ಎಲ್ಲ ರೀ. ಎಣ್ಣೆ ಎಲ್ಲ ಅಂಟ್ಕೋಬೇಕ್ರಿ ಎಲ್ಲಕ್ಕೂ ರೀ, ಎಲ್ಲ ಬೆಂಡೆಕಾಯಿಗೆ ಅಂಟ್ಕೋಬೇಕ್ರಿ. ನೆಕ್ಸ್ಟ್ ರೀ ಈಗ ಎಣ್ಣೆ ಹಾಕಕತ್ತೇನೆ ನೋಡ್ರಿ, ಒಗ್ಗರಣೆ ಹಾಕಕ್ರಿ. ಎಣ್ಣೆ ಕಾದೈತ್ರಿ, ಅದಕ್ಕೀಗ ಉಳ್ಳಾಗಡ್ಡಿ ಹಾಕಕತ್ತೇನೆ ನೋಡ್ರಿ. ಉಳ್ಳಾಗಡ್ಡಿ ಹಾಕೇನ್ರಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ರೀ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹಿಂಗೆ ಕಲರ್ ಬರ್ಬೇಕ್ರಿ. ಇನ್ನು ಅದಕ್ಕೆ ರೀ ಟೊಮೆಟೊ ಹಾಕ್ಬೇಕ್ರಿ ನೆಕ್ಸ್ಟ್ ರೀ. ಈಗ ಟೊಮೆಟೊ ಹಾಕಕತ್ತೈತಿ ನೋಡ್ರಿ. ಭಾಳ ಸಿಂಪಲ್ ಐತ್ರಿ ಇದು ರೀ, ಏನು ಮಸಾಲೆನೂ ಇಲ್ಲ ಏನೂ ಇಲ್ಲ ರೀ. ನೀವು ಮಾಡಿ ನೋಡ್ರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೆಂಗಾಗೈತಂತ್ರಿ. ಈಗ ಉಪ್ಪು ಹಾಕಕತ್ತೇನೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಮನ್ಯಾಗ ರೆಡಿ ಮಾಡ್ಕೊರೋಂಥ ಉತ್ತರ ಕರ್ನಾಟಕದ ಖಾರ ಮಸಾಲೆ ಖಾರ ಹಾಕಕತ್ತೇನೆ ನೋಡ್ರಿ. ಲಾಸ್ಟ್ಗೆ ಈಗ ಬೆಂಡೆಕಾಯಿ ಹಾಕಿನಿ ನೋಡ್ರಿ. ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಹಿಂಗೆ ರೀ. ಎಲ್ಲ ಹಚ್ಕೋಬೇಕ್ರಿ ಅದು ಮಸಾಲೆ ರೀ. ಆಮೇಲೆ ನೀರು ಹಾಕಕತ್ತೇನೆ ನೋಡ್ರಿ ಈಗ ರೀ. ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಮುಚ್ಚಳ ಮುಚ್ಚಿ ಇಡ್ಬೇಕ್ರಿ. ಈ ಥರ ಕುದಿ ಬರ್ಬೇಕ್ರಿ ಅದು. ಆಮೇಲೆ ರೊಟ್ಟಿ ಮಾಡಕ್ಕೆ ಹಿಟ್ಟು ಚಾನ್ಸ್ಕೊಳಕತ್ತೇನೆ ನೋಡ್ರಿ. ಜರಡಿದಿಂದ ರೀ ಚಾಣ್ಗಿದಿಂದ ರೀ. ಇನ್ನು ಹಿಂಗೆ ಕಟ್ಕೊಂಡ್ರಿ ಅದಕ್ಕೆ ಹಿಂಗೆ ಕುದಿ ಬರ್ತೈತಿ. ಇದು ನೀರು ಹಾಕಕತ್ತೇನೆ ನೋಡ್ರಿ. ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಆ ನೀರಿಂದ ಹಿಟ್ಟೆಲ್ಲ ಹಾಕೋಬೇಕ್ರಿ ಹಿಂಗೆ ರೀ. ಹಿಂಗೊಂದು ಇಸಿಸ್ ತಣ್ಣೀರು ಹಾಕೊಂಡ್ರಿ ಹಿಟ್ಟು ನಾದ್ಬೇಕ್ರಿ. ಸ್ವಲ್ಪ ಸ್ವಲ್ಪ ಹಾಕೋದ್ರಿ ತಣ್ಣೀರು. ಲಾಸ್ಟ್ ಹಿಂಗೆ ಮಾಡ್ಕೊಂಡು ನೋಡ್ರಿ. ಆಮೇಲೆ ಒಂದು ಇಟ್ಟು ತೊಗೊಂಡ್ರಿ ಹಿಟ್ಟು ನಾದ್ಕೊಂಡ ಹಿಂಗೆ ಉಂಡೆ ಮಾಡ್ಕೊಂಡು ನೋಡ್ರಿ. ಹಿಂಗೆ ನಾದ್ಕೋಬೇಕು ನೋಡ್ರಿ. ಹಾಂ, ಎಷ್ಟು ನಾವು ನಾದ್ತೀವಿ ಅಷ್ಟು ಚಂದ ಸಾಫ್ಟ್ ಬರ್ತಾವ್ರಿ ರೊಟ್ಟಿ. ಆಮೇಲೆ ಹಿಂಗೆ ಉಂಡೆ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕೊಳ್ಳೋದ್ರಿ, ಒಂದು ಇಟ್ಟಿಟ್ಟು ರೌಂಡ್ ಮಾಡೋದ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಬೇಕು ಇದ್ರೊಳಗೆ ರೀ. ಇನ್ನು ಹಿಂಗೆ ಬಡಿದ್ ನೋಡ್ರಿ ರೊಟ್ಟಿ ರೀ, ರೌಂಡ್ ಶೇಪ್ ರೀ. ನೋಡ್ರಿ ಹಿಂಗೆ ಅಡ್ಡು ಕೈಲೇ ಬಡಿಬೇಕ್ರಿ ರೊಟ್ಟಿ ರೀ. ಒಬ್ಬರು ಲಟ್ಟಣಿಗೆಲ್ಲೇನೋ ಲಟ್ಟಿಸ್ತಾರ್ರಿ, ನಾವು ಕೈಲಿಂದನೇ ಬಡಿತೀವಿ ರೀ. ಈಗ ತವಿ ಕಾದಿತ್ರಿ, ತವಿಗೆ ರೊಟ್ಟಿ ಹಾಕೇನ್ರಿ. ಇನ್ನು ನೀರು ಹಚ್ಬೇಕು ನೋಡ್ರಿ ಒಂದು ಸೈಡ್ ರೀ. ಇನ್ನೊಂದು ಸೈಡ್ ಹಿಂಗೆ ಹೊಳಿಸ್ಬೇಕ್ರಿ. ಹೊಳಿಸೇನ್ರಿ. ಇನ್ನು ಚೆನ್ನಾಗೆ ಬೇಯ್ಬೇಕ್ರಿ. ಹಿಂಗೆ ಉಬ್ಬಬೇಕು ನೋಡ್ರಿ. ಹಿಂಗೆ ಉಬ್ಬಿತ್ತು ನೋಡ್ರಿ ರೊಟ್ಟಿ. ಲಾಸ್ಟ್ ರೀ ಈ ಥರ ನಮ್ಮದು ಉತ್ತರ ಕರ್ನಾಟಕ ತಾಟ ರೆಡಿ ಮಾಡೇನಿ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.